ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿದಲ್ಲಿ ಸಿಂಪಲ್ ಆಗಿ ಸೌತೆಕಾಯಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಸೌತೆಕಾಯಿ ಇದ್ದರೆ ಸಾಕು, ಬೆಳಗಿನ ತಿಂಡಿ ರೆಡಿಯಾಗಿರುತ್ತೆ. ಮತ್ತು ಸೌತೆಕಾಯಿ ಇಡ್ಲಿ ಮಾಡೋದು ತುಂಬ ಕಷ್ಟನೂ ಇಲ್ಲ, ತುಂಬ ಸಿಂಪಲ್ಲಾಗಿ ಹಾಗೆ ಸಖತ್ ಟೇಸ್ಟಿಯಾಗೂ ಇರುತ್ತೆ. ಫ್ರೆಂಡ್ಸ್, ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾನು ತೋರಿಸ್ತಾ ಇರೋ ಅಂಥ ರೆಸಿಪೀಸು ವಿಡಿಯೋಸು ತುಂಬ ಸಿಂಪಲ್ಲಾಗಿರುತ್ತೆ. ಹಾಗೆ ಬಿಸಿಲು ಕಾಲಕ್ಕೆ ಸೌತೆಕಾಯಿ ಇಡ್ಲಿ ತುಂಬ ದೇಹಕ್ಕೂ ತಂಪು ಕೊಡುತ್ತೆ ಮತ್ತು ತುಂಬ ಬೇಗನೂ ಆಗುತ್ತೆ. ವರ್ಕಿಂಗ್ ಹೋಗೋರು, ಬ್ಯಾಚುಲರ್ಸ್ ಆಗಲಿ ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಇರೋವಂಥ ಪದಾರ್ಥದಲ್ಲಿ ಮಾಡ್ಕೊಬೋದು. ದಿನ ನಿಮಗೆ ಒಂದೇ ಥರ ಇಡ್ಲಿ ತಿಂದು ಬೇಜಾರಾದರೆ ಮಸ್ಟ್ ಟ್ರೈ ಇಡ್ಲಿ. ಇದು ಸೌತೆಕಾಯಿ ಇಡ್ಲಿ ಒನ್ ಆಫ್ ದ ಫೇವ್ರೇಟ್ ಅಂತಲೇ ಹೇಳ್ಬೋದು. ಮತ್ತು ಇದು ಮಾಡೋದು ಅಷ್ಟೇ ತುಂಬ ಸುಲಭ. ಒಂದು ಸೌತೆಕಾಯಿ ಇದ್ದರೆ ಸಾಕು, ಬೆಳಗಿನ ತಿಂಡಿ ರೆಡಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇಲ್ಲಿ ಕಡಲೆಬೇಳೆ ಮತ್ತು ಹೆಸರುಬೇಳೆ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ನಂತರ ಒಂದು ಬೌಲಿಗೆ ಹಾಕ್ಕೊಂಡು ಒಂದು ಸೌತೆಕಾಯಿ ತುರಿದಿರೋದು ಅದನ್ನು ಸಹ ಹಾಕಿ, ಮತ್ತು ಇಲ್ಲಿ ನಾನು ತುರಿದಿಟ್ಕೊಂಡಿರೋ ಅಂಥ ಒಂದು 4 ಸ್ಪೂನಷ್ಟು ಕಾಯಿ ತುರಿ, ಆಮೇಲೆ ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಕ್ಯಾರೆಟು, ನಂತರ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, 2 ಎಸ್ಲು ಕರಿಬೇವು, ಮತ್ತು ಒಂದು 4 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು, 1 ಸ್ಪೂನ್ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಾದ್ಮೇಲೆ 1 ಬೌಲ್ ಅಷ್ಟು ರವೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಚಿರೋಟಿ ರವೆನೂ ತೊಗೊಬೋದು, ಬನ್ಸಿ ರವೆನೂ ಮಾಡ್ಕೊಬೋದು. ಈ ರೆಸಿಪಿ ನೀವು ಅಕ್ಕಿ ತರಿದಲ್ಲೂ ಮಾಡ್ಕೊಬೋದು. ಆದರೆ ನಾನು ನಿಮಗೆ ಇವತ್ತಿನ ರೆಸಿಪಿದಲ್ಲಿ ರವೆದಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಎಲ್ಲನೂ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಚೆನ್ನಾಗಿ ಡ್ರೈ ಮಿಕ್ಸ್ ಆದಮೇಲೆ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಕಿರೋ ಅಂಥ ಪದಾರ್ಥಗಳು ನೀರಿಗೆ ಚೆನ್ನಾಗಿ ಹೊಂದ್ಕೊಬೇಕು. ಆದಮೇಲೆ ಒಂದು ಅರ್ಧ ಗಂಟೆ ಮುಚ್ಚಿಡಿ. ನೋಡಿ, ಇಲ್ಲಿ ನೀರು ಚೆನ್ನಾಗಿ ಅಬ್ಸರ್ವ್ ಆಗಿದೆ ರವೆ. ಸೊ ಇವಾಗ ನಿಮಗೆ ಬೇಕು ಅಂದರೆ ಇಡ್ಲಿ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರು ಹಾಕ್ಕೊಬೋದು. ಎಲ್ಲನೂ ಮಿಕ್ಸ್ ಆದಮೇಲೆ ಇಲ್ಲಿ ನಾನು ತಟ್ಟೆ ಇಡ್ಲಿಗೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ತಟ್ಟೆ ಇಡ್ಲಿಗೆ ಎಣ್ಣೆ ಎಲ್ಲ ಸವರ್ಕೊಂಡಾದಮೇಲೆ ನೀಟಾಗಿ ಹಾಕ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ಈ ಥರ ನೀವು ಎಲ್ಲನೂ ಸ್ಪ್ರೆಡ್ ಮಾಡೋದ್ರಿಂದ ಯೂನಿಫಾರ್ಮ್ ಆಗಿ ಬೇಯುತ್ತೆ. ಮತ್ತು ಇಲ್ಲಿ ನಾನು ತೋರಿಸ್ತಾ ಇರೋ ಮೆಥಡಲ್ಲಿ ಹೀಗೆ ಮಾಡಿ. ನಂತರ ಎಲ್ಲ ಆದಮೇಲೆ ನೀಟಾಗಿ ಸ್ಪ್ರೆಡ್ ಆದಮೇಲೆ ಇಡ್ಲಿ ಸ್ಟ್ಯಾಂಡಲ್ಲಿ ಹಾಕ್ಬಿಟ್ಟು ಮಾಮೂಲಿ ನೀವು ಇಡ್ಲಿ ಹೆಂಗೆ ಬೇಯಿಸ್ತೀರಾ ಅದೇ ಥರ ಬೇಯಿಸಿ. ಮತ್ತು ಒಂದು 5 ನಿಮಿಷ ಜಾಸ್ತಿ ಬೆಂದರೆ ಸಾಕು, ಯಾಕಂದರೆ ಇಲ್ಲಿ ರವೆ ಇರೋದ್ರಿಂದ ಸ್ವಲ್ಪ ಒಂದು 5 ನಿಮಿಷ ಜಾಸ್ತಿ ಬೇಯಿಸಿ. ಆ ಬೇಯೋ ಗ್ಯಾಪಲ್ಲಿ ಫ್ರೆಂಡ್ಸ್, ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಇಲ್ಲಿ ನಾನು 15 ನಿಮಿಷ ಬೇಯಿಸಿದ್ದೀನಿ. ಬೇಯಿಸಾದ್ಮೇಲೆ ನೋಡಿ ಈ ಥರ ಬಂದಿದೆ. ಇಡ್ಲಿಯಿಂದ ಸ್ಟ್ಯಾಂಡಿಂದ ಎಲ್ಲನೂ ತೆಗೆದು ಒಂದು ಸ್ವಲ್ಪ ಆರಕ್ಕೆ ಬಿಡಿ. ಯಾಕಂದರೆ ನೀವು ಬಿಸಿಯಲ್ಲೇ ಇಡ್ಲಿ ತೆಗೆದ್ರೆ ಅಂಟ್ಕೊಳ್ಳುತ್ತೆ. ಸ್ವಲ್ಪ ಆರಕ್ಕೆ ಒಂದು 5ರಿಂದ 10 ನಿಮಿಷ ಬಿಟ್ಟರೆ ನೋಡಿ ರೆಡಿಯಾಗಿರುತ್ತೆ ಸೌತೆಕಾಯಿ ಇಡ್ಲಿ. ಇಲ್ಲಿ ನಾನು ಚಾಕುಯಿಂದ ಕಟ್ ಮಾಡಿ ನಿಮಗೆ ಸ್ಲೇಸಾಗಿ ತೋರಿಸ್ತಾ ಇದ್ದೀನಿ. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಇಟ್ಟರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಇಂಟ್ರೆಸ್ಟ್ ಆಗಿರುತ್ತೆ. ಸೌತೆಕಾಯಿ ಇಡ್ಲಿ ನಾನು ನಿಮಗೆ ಚಟ್ನಿ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ಕಾಂಬಿನೇಷನಿಗೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಹಾಗೆ ನನ್ನ ಮೆಥಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಮನೇಲಿ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.